ಇದು ಬೆಳಿಗ್ಗೆ ಟಿಫಿನಿಗೂ ಲಂಚ್ ಬಾಕ್ಸಿಗೂ ಆಗುವಂಥ ಪ್ರೋಟೀನ್ ರಿಚ್ ಇಡ್ಲಿ. ಉದ್ದಿನ ಬೇಳೆನ ನಾನು ಮೊದಲೇ ನೆನೆಸಿಟ್ಟಿದ್ದೇನೆ 3 ಗಂಟೆ. ಇದು ಮೊಳಕೆ ಬರೆಸಿದ್ದಂಥ ಹುರುಳಿಕಾಳು. ಮಿಲೆಟ್ ಹಾಗೆ ಒಣಕೆ ತಗೊಂಡಿದ್ದೇನೆ ನಾನು, ಅದು ಸೋಜಿ ಮಾಡಬೇಕು. ಮತ್ತು ಈಗ ಮಿಲೆಟನ್ನು ಮಿಕ್ಸಿಗೆ ಹಾಕಿ ಒಣದಾಗಿ ಡ್ರೈ ಆಗಿ ಅದನ್ನು ಅರೆದು ನೋಡಿ ತರಿಯಾಗಿ ಅರೆದಿದ್ದೇನೆ. ಇದು ಸೋಜಿ ಹಾಗೆ ಆಗಿದೆ. ಇದನ್ನು ಬದಿಗಿಟ್ಕೊಳ್ಬೇಕು. ಒಂದು ಪಾತ್ರದಲ್ಲಿ ಹಾಕಿ ಉದ್ದಿನ ಬೇಳೆಯನ್ನು ನೀರು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು. ಮಾಮೂಲು ಉದ್ದಿನ ಬೇಳೆ ರುಬ್ತೇವಲ್ಲ ಅದೇ ಥರದಲ್ಲಿ ಅದನ್ನು ರುಬ್ಬಿದ ಮೇಲೆ ಅದನ್ನೊಂದು ಪಾತ್ರಕ್ಕೆ ಬಗ್ಸ್ಕೊಂಡಿದ್ದೇನೆ. ಈಗ ಹುರುಳಿಕಾಳನ್ನು ಸಹ ಹಾಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು. ಆ ರುಬ್ಬಿದನ್ನು ಉದ್ದಿನ ಬೇಳೆ ಪೇಸ್ಟಿನೊಟ್ಟಿಗೆ ಅದನ್ನು ಸೇರಿಸಿಕೊಂಡು ಪಾತ್ರದಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದು ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಮಿಲೆಟ್ಟಿದು ಸೋಜಿ ಮಾಡಿ ಇಟ್ಟಿದ್ದೇನಲ್ಲ ಅದನ್ನು ಹಾಕಿ ಉಪ್ಪು ಹಾಕಿ ಅದನ್ನು ಸರಿ ಮಗ್ಚ್ಕೊಳ್ಬೇಕು. ಮಗ್ಚುವಾಗ ಅದು ಮುದ್ದೆ ಅಂತ ಕಂಡ್ರೆ ನಾವು ಅದಕ್ಕೆ ಸ್ವಲ್ಪ ನೀರು ಸಹ ಸೇರಿಸ್ಕೊಂಡು ಅದನ್ನು ಸರಿ ಕಲಿಸ್ಬೋದು. ನೋಡಿ ಸ್ವಲ್ಪ ಮುದ್ದೆ ಅಂತ ಅನಿಸಿತು, ಸ್ವಲ್ಪ ನೀರು ಹಾಕ್ಕೊಂಡು ಪುನಃ ಅದನ್ನು ನಾನು ಕಲಿಸ್ತಾ ಇದ್ದೇನೆ. ಈಗ ಕಲಸಿ ಎಲ್ಲ ರೆಡಿ ಆದಮೇಲೆ ಅದಕ್ಕೊಂದು ಮುಚ್ಚಳ ಮುಚ್ಚಿ ರಾತ್ರಿ ಇಟ್ಟು ಬೆಳಗಾತ ತೆಗೆದ್ರೆ ನೋಡಿ ಎಷ್ಟು ಬುರು ಅಂತ ಬಂದಿದೆ. ಆದರೆ ಒಂದು ವಿಷಯ ಉಂಟು, ಇಡ್ಲಿಯನ್ನು ಯಾವಾಗಲೂ ಸಹ ಬೆಳಗಾತ ಜೋರಾಗಿ ಬಡ್ದು ಮಗ್ಚ್ತಾರಲ್ಲ, ಹಂಗೆ ಮಗ್ಚಬಾರ್ದು, ಮೆಲ್ಲ ಮಗ್ಚಬೇಕು. ಈಗ ಎಣ್ಣೆ ಸವರಿದ ತಟ್ಟೆಗೆ ಇಡ್ಲಿ ಹಿಟ್ಟು ಸ್ವಲ್ಪವೇ ಹಾಕಬೇಕು, ಯಾಕಂದರೆ ಅದು ಉಬ್ಬುತ್ತಲ್ಲ, ಅದಕ್ಕೋಸ್ಕರ ತುಂಬ ಹಾಕಬಾರ್ದು. ಇದನ್ನು ನೀರು ಕುದಿಯುವ ನೀರಿನ ಪಾತ್ರದಲ್ಲಿ ಅದನ್ನು ಇಟ್ಟು ಮುಚ್ಚಳ ಮುಚ್ಚಿ 15 ನಿಮಿಷ ಸ್ಟೀಮ್ ಮಾಡಬೇಕು. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ನೋಡಿ ಇಡ್ಲಿ ಆಗಿದೆ. ಇದನ್ನು ಒಂದೊಂದಾಗಿ ತೆಗೆದು ಸ್ವಲ್ಪ ಆರಲಿಕ್ಕೆ ಬಿಟ್ಟ ಮೇಲೆ ಒಂದು ಸಣ್ಣ ಸೆಟ್ಕ, ಅದು ನಮಗೆ ನನ್ನ ಅಮ್ಮನದ್ದು, ಅದು ಇಡ್ಲಿ ತೆಗೆಯುವಂಥದ್ದು ಒಂದು ಸಣ್ಣ ಸೆಟ್ಕ, ಅದರಲ್ಲಿ ಇಡ್ಲಿನೆಲ್ಲ ತೆಗೆದು ಕ್ಯಾಸರೋಲ್ ಒಳಗೆ ಹಾಕಿಟ್ರೆ ಬಿಸಿ ಬಿಸಿ ಇರುತ್ತೆ. ನೋಡಿ ಇಷ್ಟು ಇಡ್ಲಿಗಳಾಗಿದೆ. ಇದನ್ನು ನಾವು ಮುರಿದು ನೋಡುವ. ನೋಡಿ ಮುರಿದ್ರೆ ಎಷ್ಟು ತೂತಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ಈಗ ಪ್ಲೇಟಿಗೆ 2 ಇಡ್ಲಿ ಹಾಕಿ, ಇದು ತರಕಾರಿ ಚಟ್ನಿ, ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ದು ಒಳ್ಳೆ ಹೆಲ್ತಿ ಚಟ್ನಿ. ಇದನ್ನು ಮುಚ್ಚಿಕೊಂಡು ತಿಂದರೆ ಆಹಾ ಎಷ್ಟು ರುಚಿಯಾಗಿರ್ತದೆ. ಥ್ಯಾಂಕ್ ಯು.